ಅಂದರೆ ಒಂದು ಮದುವೆ ಫಂಕ್ಷನ್ಗೇನು ಏನು ಹಾಕಬೇಕು ಅಂತ ಡೆಕೋರೇಷನ್. ಮದುವೆಗೆ ಹೋಗ್ತಿದ್ದಾರೆ, ಸಡನ್ ಆಗಿ ಹೇಳ್ಬೇಕು ಅಂದ್ರೆ ಇವ್ರಿಗೆ ಆಕ್ಸಿಡೆಂಟ್ ಆಗೋಯ್ತು. ಅದರಲ್ಲಿ ಅಭಿ ಏನು ಎಸ್ಕೇಪ ನಿಮಗೆ ಲೇಟ್ ಆಯ್ತು, ಸ್ವಲ್ಪ ಸಣ್ಣ ಪುಟ್ಟ ಗಾಯದಲ್ಲಿ ಬಚಾವ್ ಆಗ್ಬಿಟ್ರು. ಆದರೆ ಇವರು ಹೇಳ್ಬೇಕು ಅಂದ್ರೆ ಆಕ್ಸಿಡೆಂಟ್ ಆಗಿ ಎಲ್ಲೆಲ್ಲಿ ಏಟ್ ಬಿದ್ದಿತ್ತು ಬ್ರದರ್ ನಿಮಗೆ? ಇವ್ರಿಗೆ ಕತ್ತಲ್ಲಿ ಏಟಾಗಿ ಹೇಳ್ಬೇಕು ಅಂದ್ರೆ ಇವರು ಕೋಮಾಗ ಹೋಗ್ಬಿಟ್ಟಿದ್ರು. ನಿಜವಾಗ್ಲೂ ಎಷ್ಟು ದಿನ ಕೋಮಾ ಏನಾಗಿತ್ತು? ಸ್ಪೈನಲ್ ಕಾರ್ಡ್ಗೆ ಏಟಾಗಿ ಅವ್ರು ಅಲ್ಲಾಡಬಾರ್ದು ಅಂತ ಹೇಳ್ತಿದ್ರು. ಆಮೇಲೆ ಡಾಕ್ಟರ್ ಏನ್ ಹೇಳ್ತಿದ್ರು, ಕಂಡೀಷನ್ ತುಂಬಾ ಸೀರಿಯಸ್ ಆಗಿತ್ತು. ನಾನು ಹಾಸ್ಪಿಟಲ್ ಬರ್ತೀನಿ ಅಂದ್ರೆ ಬಿಡಲ್ಲ ಒಳಗಡೆ ಅಂತಿದ್ರು, ICU ನಲ್ಲಿ ಇಟ್ಟಿದ್ರು. ಹೇಳ್ಬೇಕು ಅಂದ್ರೆ ನಾವು ಇಲ್ಲಿತ್ಕೊಂಡು ಪ್ರೇಯರ್ ಮಾಡ್ತೀವಿ. ಒಂದಕ್ಕೆ 2 ಸಾರಿ ಇವ್ರಿಗೋಸ್ಕರ ಇವ್ರ ಆರೋಗ್ಯ ಕೊಡು, ಇವ್ರಿಗೆ ಆಯುಸ್ ಕೊಡು. ಆ ಸ್ಪೈನಲ್ ಕಾರ್ಡ್ ನರ ಹೇಳ್ಬೇಕು ಅಂದ್ರೆ ಇವರು ಬದುಕಲ್ಲ ಅಂತ ಹೇಳಿ ಸಿಸ್ಟ್ರು ಅಳ್ತಾ ಇದ್ರು. ನಾನು ಸಡನ್ ಆಗಿ ಇವ್ರ ಮನೆಗೆ ಹೋಗಿದ್ದೆ. ಸಡನ್ ಆಗಿ ಇವ್ರು ಹೋದಾಗ ಇವರು ಅಬ್ಬಿ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ, ನೀವು ಪ್ರೇಯರ್ ಮಾಡಿ ಪಾಸ್ಟರ್, ಪ್ರೇಯರ್ ಮಾಡಿ ಪಾಸ್ಟರ್ ಅಂತ. ನನಗೆ ಏನಾಯ್ತೋ ಗೊತ್ತಿಲ್ಲ, ಯಾರಂತಾನೆ ಗೊತ್ತಿಲ್ಲ. ಇವರು ಗೊಳೋ ಅಂತ ಅಳ್ತಿದ್ದಾರೆ, ಡಾಕ್ಟ್ರು ಆಗಲ್ಲ ಅಂತಿದ್ದಾರೆ, ಡಾಕ್ಟ್ರು ಉಳಿಯಲ್ಲ ಅಂತಿದ್ದಾರೆ, ತುಂಬಾ ತೊಂದರೆಯಲ್ಲಿದ್ದಾರೆ ಅಂತೇಳಿ ಹೇಳ್ತಿದ್ರು. ಆದ್ರೆ ಹೇಳ್ಬೇಕು ಅಂದ್ರೆ ಆ ಮನೆಯಲ್ಲೂ ಕೂಡ ಪ್ರೇಯರು, ಚರ್ಚಲ್ಲಿ ಕೂಡ ಪ್ರೇಯರು. ಆದ್ರೆ ಇವತ್ತು ನಾನು ನಿಮ್ಮನ್ನು ಇಲ್ಲಿ ನೋಡ್ತೀನಿ ಅಂತ ಕನಸಲ್ಲೂ ನೆನೆಸಿರ್ಲಿಲ್ಲ. ದೇವರು ನಿಮಗೆ ಆರೋಗ್ಯ ಆಯಸ್ ಕೊಟ್ಟು ತಂದು ಈ ನಿಲ್ಲಿಸಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡ್ತೇನೆ. ಹಲ್ಲೆಲೂಯಾ. ಇದು ದೊಡ್ಡ ಅದ್ಭುತ ಸಾಕ್ಷಿನೇ ನೋಡ್ರಿ. ಯಾಕಂದ್ರೆ ಬಾಸುಂಡೆಗಳಿಂದ ನೀವು ವಾಸಿ ಆಗುವಿರಿ ಅಂತ ಹೇಳಲ್ಪಡುತ್ತದೆ. ಅದರಿಂದ ಇವಾಗ ಹೆಂಗ್ ಅನಿಸ್ತಾ ಇದೆ ನಿಮ್ಗೆ? ಆರಾಮಾಗಿದ್ದೀರಾ? ಹೇಳ್ಬೇಕು ಅಂದ್ರೆ ಈಗ ಊಟ ಎಲ್ಲ ಮಾಡ್ತಿದ್ದೀರಾ? ಎಷ್ಟು ದಿನ ಹಾಸ್ಪಿಟಲ್ ಇದ್ರಿ? 8 ದಿವಸ ಹಾಸ್ಪಿಟಲ್ ಇದ್ರು. ಕರ್ತನಿಗೆ ಸ್ತೋತ್ರ. ಹೇಳ್ಬೇಕು ಅಂದ್ರೆ ಇವಾಗ ನಿಮಗೆ ಇಲ್ಲಿಗೆ ಬಂದ್ಮೇಲೆ ಏನ್ ಅನಿಸ್ತಾ ಇದೆ? ಇಲ್ಲಿ ಬಂದಿದ್ದೆ ನೀವು ವಿಶೇಷ. ಯಾಕಂದ್ರೆ ಪ್ರೇಯರ್ ಅನ್ನೋದು ಎಷ್ಟು ಜನಕ್ಕೆ ಒಳ್ಳೇದು ನೋಡಿ, ಅವರನ್ನ ಯಾವ ಸ್ಥಿತಿಗತಿಯಿಂದ ಮಾರ್ಪಡಿಸುತ್ತೆ. ಹಲ್ಲೆಲೂಯಾ. ಅದರಿಂದ ಇವ್ರಿಗಾಗಿ ಒಂದು ಪ್ರೇಯರ್ ಮಾಡೋಣ. ನೆಕ್ಸ್ಟ್